ಹಾಜರುಪಡಿಸಲಾಗುತ್ತೆ. ಎಫ್ಎಸ್ಎಲ್ ಸೆಂಟರ್ಗೆ ಮಡಿವಾಳ ಇನ್ಸ್ಪೆಕ್ಟರ್ ಮೊಹಮ್ಮದ್ ಆಗಮಿಸಿದ್ದಾರೆ. ಮಡಿವಾಳ ಎಫ್ಎಸ್ಎಲ್ಗೆ ಆಗಮಿಸಿದ ಎನ್ಐಎ ಅಧಿಕಾರಿಗಳ ತಂಡ ಜಡ್ಜ್ ಮುಂದೆ ಹಾಜರುಪಡಿಸೋ ಮುನ್ನ ಉಗ್ರರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಇದು ಮೇಜರ್ ಕೇಸ್ ಆಗಿರೋ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಸೆಲ್ಗೆ ಡಾಕ್ಟರ್ ಅನ್ನ ಕರೆಸುವಂತಹ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್ ನಂತರ ಉಗ್ರರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಎನ್ಐಎ ಅಧಿಕಾರಿಗಳಿಂದ. ಇದು ತುಂಬಾ ಮೇಜರ್ ಕೇಸ್ ಆಗಿದೆ. ಹಾಗಾಗಿ ಟೆಕ್ನಿಕಲ್ ಸೆಲ್ಗೆ ಡಾಕ್ಟರ್ ಅನ್ನ ಕರೆಸಿ ಅಲ್ಲಿ ಉಗ್ರರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸಹಜವಾಗಿ ಬೇರೆ ಕೇಸ್ಗಳಲ್ಲಿ ನೋಡಿರ್ತೀರಾ, ಆಸ್ಪತ್ರೆಗಳಿಗೆ ಹೋಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಇದು ಮೇಜರ್ ಕೇಸ್ ಆಗಿರೋದ್ರಿಂದಾಗಿ ಟೆಕ್ನಿಕಲ್ ಸೆಲ್ಗೆ ಡಾಕ್ಟರ್ ಅನ್ನ ಕರೆಸುವಂತಹ ಸಾಧ್ಯತೆ ಇದೆ. ಆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ. ಕೊನೆ ಕ್ಷಣದ ಬೆಳವಣಿಗೆಗಳು ಏನೆಲ್ಲ ಆಗ್ತಾ ಇದೆ, ಸಿದ್ಧತೆಗಳು ಹೇಗಿದೆ? ಎಫ್ಎಸ್ಎಲ್ ಗೆ ಆಗಮಿಸಿದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ ಸಹ. ಏನ್ ಸಿದ್ಧತೆ ಆಗ್ತಾ ಇದೆ, ಕೊನೆ ಕ್ಷಣದ ಸಿದ್ಧತೆ? ಪ್ರಗತಿ, ಖಂಡಿತ. ಬೆಂಗಳೂರಿನ ರಾಮೇಶ್ವರಂ ಕೇಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಶಂಕಿತ ಉಗ್ರರನ್ನ ಹಾಜರುಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಮಡಿವಾಳ ಎಫ್ಎಸ್ಎಲ್ ಸೆಂಟರ್ ನಲ್ಲೇ ಸಹ ಮತೀನ್ ಸಹ ಮತ್ತೆ ಮುಜಾವಿರ್ ಕರೆದುಕೊಂಡು ಹೋಗೋದಕ್ಕೆ ಮುಂಚೆ ಇಲ್ಲೇ ಸಹ ಟೆಕ್ನಿಕಲ್ ಸೆಂಟರ್ ನಲ್ಲೇ ಸಹ ಡಾಕ್ಟರ್ ಅನ್ನ ಕರೆಸಿ ಮೆಡಿಕಲ್ ಟೆಸ್ಟ್ ಮಾಡೋ ಸಾಧ್ಯತೆ ಇದೆ. ಮುಖ್ಯವಾಗಿ ಏನಂದ್ರೆ ಇದು ಮೇಜರ್ ಕೇಸ್ ಆಗಿರೋದ್ರಿಂದ ಅಲ್ಲಿ ಕರೆದುಕೊಂಡು ಹೋದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮೆಡಿಕಲ್ ಟೆಸ್ಟ್ ಅನ್ನ ಎಫ್ಎಸ್ಎಲ್ ಗೆ ಡಾಕ್ಟರ್ ನ ಕರೆಸಿ ಇಲ್ಲಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೆಡಿಕಲ್ ಟೆಸ್ಟ್ ನಂತರ ಶಂಕಿತ ಉಗ್ರರನ್ನ ಕೋರಮಂಗಲದಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಅಲ್ಲಿ ಎನ್ಐಎ ಕಸ್ಟಡಿಗೆ ಕೊಡುತ್ತಾರೆ. ಈಗಾಗಲೇ ಪೊಲೀಸ್ ವೆಹಿಕಲ್ ಏನಿದ್ದಾವೆ ಸಿದ್ಧಗೊಂಡಿದ್ದಾವೆ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕರೆದೊಯ್ಯೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈಗಾಗಲೇ ಎನ್ಐಎ 2 ಅಧಿಕಾರಿಗಳ ತಂಡ ಬಂದಿರತಕ್ಕಂಥದ್ದು. ಬೆಳಗ್ಗೆಯಿಂದ ಒಬ್ರು ಇದ್ರು, ಈಗ ಮತ್ತೊಂದು ಎನ್ಐಎ ಅಧಿಕಾರಿಗಳ ತಂಡ ಕೂಡ ಎಫ್ಎಸ್ಎಲ್ಗೆ ಆಗಮಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಂಕಿತ ಉಗ್ರರು ಏನಿದ್ದಾರೆ ಮತೀನ್ ಸಹ ಮತ್ತು ಮುಜಾಬಿರ್ ಇಬ್ಬರನ್ನು ಸಹ ಕರ್ಕೊಂಡು ನ್ಯಾಯಾಧೀಶರ ಮನೆಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡಾ ಇರ್ತಕ್ಕಂಥದ್ದು. ಮಾಧ್ಯಮಗಳ ಕಣ್ತಪ್ಪಿ ಕೂಡ ಕರೆದೊಯ್ಯೋದಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕೆಲವು ಹೊತ್ತಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸ್ತಾರೆ. ಇದೊಂದು ಗಂಭೀರ ಪ್ರಕರಣ, ಇದೊಂದು ಮೇಜರ್ ಕೇಸ್ ಆಗಿರೋದ್ರಿಂದ ಬಾಂಬ್ ಬ್ಲಾಸ್ಟ್ ಕೇಸು ಕಳೆದ 10 ವರ್ಷಗಳಿಂದಲೂ ಸಹ ರಾಜ್ಯದಲ್ಲಿ ಯಾವುದೇ ಕೂಡ ಬಾಂಬ್ ಬ್ಲಾಸ್ಟ್ ಕೇಸ್ ನಡೆದಿರಲಿಲ್ಲ. ಹೀಗಾಗಿ ರಾಮೇಶ್ವರಂ ಜೊತೆ ಸಾಕಷ್ಟು ಸೀರಿಯಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಎನ್ಐಎ ಆಗಿರ್ಬೋದು, ರಾಜ್ಯದ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸಹ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹ ಸಾಕಷ್ಟು ಸೀರಿಯಸ್ ಆಗಿ ಇದನ್ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಕೊನೆಗೆ ಎನ್ಐಎ ಅಧಿಕಾರಿಗಳು ರಾಮೇಶ್ವರಂ ಕೇಸ್ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಮತೀನ್ ಸಹ ಮತ್ತೆ ಮುಜಾವಿರ್ ಅನ್ನು ನಿನ್ನೆ ಬಂದಿರ್ತಕ್ಕಂಥದ್ದು. ಹಲವು ಸುಮಾರು 42 ದಿನಗಳಿಂದ ಸಹ ದೇಶಾದ್ಯಂತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.